स्तुति पात्र पावन चरित्र पवनज स्तुति पात्र पावन चरित्र रवि सोमवर नेत्र रमणीय गात्र पवनज स्तुति पात्र पावन चरित्र रवि सोमवर नेत्र रमणीय गात्र सीता कल्याण वैभोगमे राम कल्याण वैभोगमे पवनज स्तुति पात्र पावन चरित्र रवि सोमवर नेत्र रमणीय गात्र सीता कल्याण वैभोगमे राम कल्याण वैभोगमे ನನ್ನ ಮಗ ನನಗೆ ಗೊತ್ತಿಲ್ಲದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದಾನೆ. ಭಾಳ ಖುಷಿ ಆಗ್ತಾ ಇದೆ ನನಗೆ. ಇದು ನಮ್ಮ ಮದುವೆ ಅರಿಬಿರಿಯಲ್ಲಾಯಿತು. ಈ ಥರ ಒಂದು ಯಾವುದೋ ಅರೇಂಜ್ಮೆಂಟ್ಸ್ ಇರಲಿಲ್ಲ. ಇವಾಗ ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರ ಮಗನ ನೋಡಿ ಭಾಳ ಖುಷಿ ಆಗ್ತಾ ಇದೆ. सर्वलोकाधार समरैकधीर सर्वलोकाधार समरैकधीर गर्वमानसदूर कनकागधीर सर्वलोकाधार समरैकधीर गर्वमानसदूर कनकागधीर सीता कल्याण वैभोगमे ನಮ್ಮ ನಾಗೇಶ್ ಇವಾಗ 60 ವರ್ಷ ತುಂಬಿ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದಾನೆ. ನನ್ನ ಮಗ ಅದ್ರ ಬಗ್ಗೆ ಏನು ನಮ್ಮ ಹರ್ಷಿತ್ ಏನು ಹೇಳ್ದಿರ ಅದ್ರ ಬಗ್ಗೆ ನನಗೆ ಸರ್ಪ್ರೈಸ್ ಆಗಿ ಈ ಫಂಕ್ಷನ್ನ ಅರೇಂಜ್ ಮಾಡಿದ್ದಾನೆ. ನಂಗೆ ತುಂಬ ಖುಷಿ ಆಗ್ತಿದೆ. ಅಂಥ ಮಗನ ತುಂಬ ಹೆಮ್ಮೆ ಆಗ್ತಿದೆ ನನಗೆ ಅವನ್ನ. A very happy birthday, Papa. Congratulations on completing 60 years of your grateful life. And Appa Amma Ibrugu nan congratulations helake ishtapadtini, and with my deepest love from my deepest of my heart. आसै मुखं कुरलाड पाव
ಮೊಬ್ಬು ಹರಿದು ಬೆಳಕು ಸುರಿದು ಎಳಬಿಸಿಲಿನ ವೇಳೆಯಲ್ಲಿ ಉದಯಿಸಿದಂತಹ ರವಿತೇಜನು ಎಲ್ಲೆಡೆ ತನ್ನ ಹೊನ್ನಿನ ಕಿರಣಗಳನ್ನು ಪಸರಿಸುತ್ತಾ ನಮ್ಮಲ್ಲಿ ನವ ಚೈತನ್ಯವನ್ನು ತಂದಿರುವಂತಹ ಶುಭ ವೇಳೆಯಲ್ಲಿ ಆಶಾ ಮತ್ತು ನಾಗೇಶ್ರವರ 60ನೇ ವರ್ಷದ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗೆ ಮಹೋತ್ಸವದ ಶುಭಾಶಯಗಳು. ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ರಮಣೀಯ ಗಾತ್ರ. ಮದುವೆಯಾಗಿ 31 ವರ್ಷ ಆಯಿತು. 32ನೇ ವರ್ಷಕ್ಕೆ ಇದು ಮಾಡ್ತಾ ಇದ್ದೀವಿ. ನಂಗೆ ಅದು ಅಷ್ಟು ವರ್ಷ ಕಳೆದಿದೆ ಅಂತಾನೆ ಅನಿಸ್ತಿಲ್ಲ. ತುಂಬ ಖುಷಿ ಅಂತಂದರೆ ನನ್ನ ಮಗ ಹುಟ್ಟಿದಾಗ ಅವನ ಜೊತೆಲಿ ಹೊರಗಡೆ ಹೋಗ್ತಾ ಇದ್ವಿ ನಾವು. ಆವಾಗ ತುಂಬ ಖುಷಿಯಾಗಿತ್ತು. ವೈಭೋಗಮೇ ಸೊ ನಮ್ಮದು ಮೆಮೊರೀಸ್ ಅಂತ ಬಂದರೆ ತುಂಬಾ ಸಖತ್ ಲವಬಲ್ ಮೆಮೊರೀಸ್ ಇದೆ. ಅಪ್ಪ ಅಮ್ಮ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮದೊಂಥರ ನಮ್ಮದು ಕ್ಲೋಸ್ ಸರ್ಕಲ್ ಆ್ಯಂಡ್ ದ ಲವ್ ವಿ ಹ್ಯಾವ್ ಫಾರ್ ಈಚ್ ಅದರ್ ಇಸ್ ರಿಮಾರ್ಕಬಲ್. ನಮ್ಮದೇ ಒಂಥರ ಪ್ರಪಂಚ ಇದೆ. ಸೊ ಅವರು ಥ್ರೂ ಔಟ್ ದ ಜರ್ನಿ ನಾನು ನೋಡಿರೋದು ಏನು ಅಂದರೆ ಅವ್ರದ್ದು ಏನೂ ಒಂದು ಹ್ಯಾಪಿನೆಸ್ ಇಲ್ದಾರ ಜಾಸ್ತಿ ನಾನು ಖುಷಿಯಾಗಿದ್ದೀನ, ನಾನೇನು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡು ಬಂದಿರೋದು. ಸೊ ಇಟ್ ಇಸ್ ಮೈ ಟರ್ನ್ ನಾವು ಅವ್ರನ್ನ ಹೆಂಗೆ ಖುಷಿಯಾಗಿ ಇಟ್ಕೊಂಡು ಅವ್ರನ್ನ ಹೆಂಗೆ ಖುಷಿ ಪಡಿಸ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮೀನ್ಸ್ ಅಪ್ಪ ಅಮ್ಮನ ಜೊತೆ ಅಂದರೆ ಇಟ್ ಇಸ್ ಆಲ್ವೇಸ್ ಲಾಂಗ್ ಡ್ರೈವ್ಸ್. ಯಾವಾಗಲೂ ನಮ್ದು ನೆನ್ಸ್ಕೊಂಡಂಗೆ ತಿರುಪತಿ, ಧರ್ಮಸ್ಥಳ, ಮಂಗಳೂರು, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಹೆಂಗೆ ಹೋಗಿದ್ದೀವಿ ನಮಗೆ ಲೆಕ್ಕ ಇಲ್ಲ. ಫ್ರೈಡೇ ಸ್ಕೂಲಿಂದ ಬರ್ತಿದ್ದೆ ಅಷ್ಟೇ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲಿ ಯಾವ ಊರಲ್ಲಿ ಇರ್ತೋ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ದಟ್ ವಾಸ್ 2006, 2010 ಅದೊಂದು ಫೇಸ್ ಇತ್ತು. ಆವಾಗ ತುಂಬ ಟ್ರಿಪ್ಸ್ ಮಾಡಿದ್ದೀವಿ, ಸಖತ್ತು ಲಾಂಗ್ ಡ್ರೈವ್ಸು. ಹಾಡುಗಳು ಅವಾಗೆಲ್ಲ ಕ್ಯಾಸೆಟ್ ಪ್ಲೇಯರ್ಗಳು, ಸಿ ಡಿಗಳು ಇತ್ತು. ಸೊ ಅದೆಲ್ಲ ನನ್ನ ಕಲೆಕ್ಷನ್ಸ್. ಅವಾಗ ಆಸ್ ಅ ಕಿಡ್ ನನಗೆ ನೆನಪಿರೋದು ಅಂದರೆ ಸಿಡೀಸ್, ಹಳೆ ಸಿ ಡಿಗಳು, ಹಳೆ ಕ್ಯಾಸೆಟ್ಗಳು. ಅಪ್ಪನ ಕಾರಲ್ಲಿ ಎಲ್ಲ ಮ್ಯೂಸಿಕ್ ಕಲೆಕ್ಷನ್ನು, ಹಳೆ ರಾಜ್ಕುಮಾರ್ ಹಿಟ್ಸಿಂದ ಹಿಡಿದು ಹಿಂದಿ ಆಡಿ ಬರ್ಮನ್ ಹಿಟ್ಸ್ವರೆಗೂ ಎಲ್ಲ ಮ್ಯೂಸಿಕ್ ಕಲೆಕ್ಷನ್ಸು. ಮ್ಯೂಸಿಕ್ ಎಂಜಾಯ್ ಮಾಡೋದು, ಲಾಂಗ್ ಡ್ರೈವ್ ಹೋಗೋದು. ದಟ್ ಇಸ್ ದ ಲಾಂಗ್ ಪ್ಯಾಚ್ ಆಫ್ ಮೆಮೊರೀಸ್ ನನಗೆ ಜಾಸ್ತಿ ಇರೋದು. ಅದು ಬಿಟ್ಟರೆ ಬೆಂಗಳೂರಲ್ಲಿ ನನಗೆ ತುಂಬ ಚೈಲ್ಡ್ಹುಡ್ ಕೋರ್ ಮೆಮೊರಿ ಅಂದರೆ ಏರ್ಲೈನ್ಸ್ ಹೋಟೆಲು. ಅಪ್ಪ ಆವಾಗ ಅವರು ಒಂದು ಬಿಸ್ನೆಸ್ ಪಾರ್ಕಿಂಗ್ ಅಂತ ಕರ್ಕೊಂಡು ಹೋಗೋರು. ಅಲ್ಲಿ ಇವಾಗ ಪಾರ್ಕಿಂಗ್ ಮಾಡಿ ಅಲ್ಲಿ ನನಗೆ ಆ ದೋಸೆ ತಿಂತಾ ಇದ್ದು ಅದೊಂದು ತುಂಬ ಕೋರ್ ಮೆಮೊರಿ ಇದೆ ಆಸ್ ಅ ಕಿಡ್ ಅವ್ರ ಜೊತೆ. ಅಲ್ಲಿ ಅಮ್ಮಂಗೆ ಕಾಫಿ ತುಂಬ ಫೇವ್ರೇಟ್. ಸೊ ಅಂಕಲ್, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೊಂದೇನೆಂದರೆ ಅಂಕಲ್ ಆಂಟಿ ಮದುವೆ ಆಗಿ 31 ವರ್ಷ ಆಯಿತು. ಸೊ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಹಿಂಗೆ ಇರಿ, ಖುಷಿಯಾಗಿರಿ.